ಕಾಂಗ್ರೆಸ್ನಲ್ಲಿ ಈಗ ಮತ್ತೆ 3 ಉಪಮುಖ್ಯಮಂತ್ರಿಗಳನ್ನು ನೇಮಕ ಮಾಡುವಂಥ ವಿಚಾರ ಚರ್ಚೆ ಶುರುವಾಗಿದೆ ಅಥವಾ ಚರ್ಚೆ ಮುನ್ನೆಲೆಗೆ ಬಂದಿದೆ. ನಿನ್ನೆ ತಾನೇ ಒಂದಿಷ್ಟು ಸಚಿವರುಗಳು ಭೇಟಿಯಾಗಿ ಮಾತುಕತೆ ನಡೆಸಿರೋದು ಈ ಚರ್ಚೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಆಗಿದೆ. ಒಬ್ಬೊಬ್ಬರೇ ನಾಯಕರು ಇದಕ್ಕೆ ಸಂಬಂಧಿಸಿದಂತೆ ಅಭಿಪ್ರಾಯ ಹೇಳ್ತಾ ಇದ್ದಾರೆ. KN ರಾಜಣ್ಣ ಮತ್ತೆ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ. ಹೈಕಮಾಂಡನ್ನು ಭೇಟಿ ಮಾಡುವಂಥ ಅಭಿಪ್ರಾಯ ಮೂಡಿದೆ. 3 DCM ಆಯ್ಕೆ ಬಗ್ಗೆ KN ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಸಮುದಾಯವಾರು DCM ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅನುಕೂಲ, ಒಟ್ಟಿಗೆ ಎಲ್ಲರೂ ಹೋಗೋಣ ಅಂತ ನಾವು ಚರ್ಚೆ ಮಾಡಿದ್ದೀವಿ. ಅಮೆರಿಕಾದಿಂದ ಸುರ್ಜೇವಾಲಾ ಬಂದ ನಂತರ ಇದರ ಬಗ್ಗೆ ಚರ್ಚೆಯಾಗುತ್ತೆ ಅಂತ 3 ಉಪಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಣ್ಣ ಮಾತನಾಡಿದ್ದಾರೆ. ಹೇಳೋ ವಿಷಯ ಊಟಕ್ಕೆ ಸೇರಿದ್ದು, ಅದು ಹೇಳೋ ವಿಷಯ. ರಾಜಕಾರಣ ಏನೇನೋ ಮಾತಾಡಿರ್ತೀವಿ, ಅವೆಲ್ಲ ಹೇಳ್ದೇ ಇರೋವಂಥವು. ಅದು ಸೂಕ್ತ ಕಾಲದಲ್ಲಿ ಅವನ್ನೆಲ್ಲ ಹೇಳೋಣ. ನಾವು ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಒಟ್ಟಿಗೆ ಎಲ್ಲ ಹೋಗೋಣ ಅಂತಲೂ ಕೂಡ ಮಾತಾಡಿದ್ದೀವಿ. ಯಾವಾಗ ಹೋಗೋದು? ಯಾಕೆಂದರೆ ಅವರು ಸುರ್ಜೇವಾಲಾ ಅವರು ಅಮೆರಿಕಾದಲ್ಲಿದ್ದಾರೆ, ಇನ್ನೂ ಇಂಡಿಯಾ ದೇಶದಲ್ಲಿ ಬಂದಿಲ್ಲ. ಅವರು ಬಂದ ಮೇಲೆ ಅವರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಸರ್, ಇದು ಕಾಂಗ್ರೆಸ್ಗೆ ಲಾಭ ಅಲ್ವಾ? ಸಮುದಾಯವಾರು DCMಗಳು ಮಾಡಿದ್ರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಲಾಭ ಅನಿಸುತ್ತೆ ಅಲ್ವ ನಿಮಗೆ? ಈಗ ಲಾಭ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಹೈಕಮಾಂಡಕ್ಕೆ ಹೇಳಿದ್ದೇವೆ. ತೀರ್ಮಾನ ತಗೊಳ್ಳೋರು ಅಂತಿಮವಾಗಿ ಅವರೇನೆ. ಅವ್ರೇನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಮ್ದು ಒಪ್ಪಿಗೆ ಇರುತ್ತೆ. ಆದರೆ ನಮ್ಮ ಅಭಿಪ್ರಾಯ ಅಂತೂ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಕ್ಕೆ ನಾವು ಹೇಳ್ತಕ್ಕಂಥದ್ದಕ್ಕೆ ಬದ್ಧರಾಗಿದ್ದೇವೆ. ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.